ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿಂದ ಹಾಫ್ ಮಾತ್ರ, ಅಂದ್ರೆ ಈ ಕಡೆಯಿಂದ ಈ ಕಡೆ ಕಿವಿ ತನಕ ಈ ರೀತಿ ಯು ತರ ತಗೊಂತೀನಿ. ಸೊ ನಿಮ್ಗೆ ಇದನ್ನ ನೋಡಿದ್ರೆ ಯು ಕಾಣ್ಬೇಕಿಲ್ಲಿ. ಓಕೆ, ಸೊ ಏನ್ ಮಾಡ್ತೀನಿ, ಫಸ್ಟಿಗೆ ನೋಡಿ ಈ ರೀತಿ ನೀಟಾಗಿ ಸಕ್ಷನ್ ತಗೊಂಡ್ಬೇಕು. ಇದು ಬೇಕು. ಸೊ ನಾನಿಲ್ಲಿ ಒಸಿ ಪ್ಲಸ್ ವೈಟ್ ಡಸ್ಟಿಂಗ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಈ ರೀತಿ ಸ್ಕ್ಯಾಲ್ಪ್ಗೆ ಹಾಕಿ 1 2 3 4 5 6. ಸೊ ಶೇಪ್ ನಿಮಗೆ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಸ್ಟಾಪ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾರ್ಟ್ ಬಂದು ಈ ರೀತಿ ಸೇಮ್ ತರ ಬರುತ್ತೆ. ಸೊ ನೀವು ಅದೇ ರೀತಿನೇ ಕ್ರಿಪ್ ಮಾಡಬೇಕು. 1 2 3 1 2 3 and again 1 2 3. ಅವಾಗ ನಿಮ್ಗೆ ಒಂದೊಳ್ಳೆ ಲೈನ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಆ ರೀತಿನೇ ನೀವು ಬಫ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ನೋಡಿ, ಸೊ ಒಂದೇ ಈಕ್ವಲ್ ಆಗಿ ಬಂದಿದ್ಯಾ. ಸೊ ನೆಕ್ಸ್ಟ್ ಅದೇ ತರನೇ ಇನ್ನೊಂದು ಸೆಕ್ಷನ್, ಅಂದ್ರೆ ಈ ಎಡ್ಜಸ್ ನ ನೀಟಾಗಿ ಹೋಲ್ಡ್ ಮಾಡಿ ಇಟ್ಕೊಳ್ಬೇಕು. ಸೊ ಇದೆಲ್ಲ ಬಂದು ನೆಕ್ಸ್ಟ್ ಸೆಕ್ಷನ್ ಬರುವಾಗ ಕವರ್ ಆಗ್ಬಿಡುತ್ತೆ. ಸೊ ಈ ಸ್ಟೇಜ್ ಅಲ್ಲಿ ನಿಮಗೆ ಫುಲ್ ಬೇಕಾದ್ರೆ ಮಾಡ್ಕೊಳ್ಬಹುದು ನೀವು. ಇಲ್ಲಿ ಯಾವಾಗ ಟೈಟ್ ಇಟ್ಕೊಂತೀರೋ ಅವಾಗ ಹೇರ್ ಸ್ಟೈಲ್ ಕರೆಕ್ಟಾಗಿ ಕೂರುತ್ತೆ. ಸೊ ಪಿನ್ಸ್ ಯಾವಾಗ್ಲೂ ಈ ರೀತಿ ಓಪನ್ ಮಾಡಬೇಕು, ಬಾಯಲ್ಲೆಲ್ಲ ತೆಗಿಬಾರ್ದು. ಸೊ ಒಂದ್ ಕಡೆ ಆದ್ಮೇಲೆ ಇನ್ನೊಂದ್ ಕಡೆ ಈ ರೀತಿ ಹೋಲ್ಡ್ ಮಾಡ್ಕೊಂಡು ಈ ರೀತಿ ಎಕ್ಸ್ ಶೇಪ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಬಫ್. ಓಕೆ, ನೆಕ್ಸ್ಟ್ ಸೊ ಒಂದು ಲೇಯರ್ ಬಿಟ್ಟಿದ್ವಲ್ಲ ಆಲ್ರೆಡಿ. ಸೊ ಇಯರ್ ಟು ಇಯರ್ ಪಾರ್ಟಿಷನ್ ಅಲ್ಲಿ ಅದು, ಮತ್ತೆ ಈ ಕಡೆ ಒಂದ್ ಲೇಯರ್, ಸೊ ಎರಡು ಕಡೆ ಈಕ್ವಲ್ ಆಗಿ ತಗೊಂಡ್ಬೇಕು. ಸೊ ಈ ಸ್ಟೇಜ್ ಅಲ್ಲಿ ನಿಮ್ಗೆ ಕೂತ್ಕೊಂತಿಲ್ಲ ಬೇಬಿ ಏಸ್ ಅಂದ್ರೆ ಈ ರೀತಿ ಸ್ಪ್ರೇ ಮಾಡ್ಕೊಂಡು ಈ ರೀತಿ ಕೂರಿಸ್ಕೊಳ್ಬಹುದು. ಸೊ ಈ ಸ್ಟೇಜ್ ಅಲ್ಲೂ ಕೂಡ ನಿಮ್ಗೆ ಎಲ್ಲಾನ ಬಫ್ ಇದ್ರೆ, ಹಂಪ್ಸ್ ಕಮ್ಮಿ ಇದೆ ಜಾಸ್ತಿ ಇದೆ ಅಂತ ಅನ್ಸಿದ್ರೆ ಪಿಕಪ್ ಮಾಡ್ಕೊಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಬಫ್ನ ಕ್ರಿಯೇಟ್ ಮಾಡುವಾಗ ಇಲ್ಲಿ ತುಂಬಾ ಟೈಟ್ ಫೀಲ್ ಕೊಡಬಾರ್ದು. ಸೊ ಈ ರೀತಿ ತುಂಬಾ ಪ್ರೆಸ್ ಮಾಡಿದ್ರೆ ನಿಮ್ಮ ಬಫ್ ಎಲ್ಲ ಕೆಳಗಡೆ ಹೋಗ್ಬಿಡುತ್ತೆ. ಓಕೆ, ಸೊ ಏನಾದ್ರೂ ಬ್ಯಾಕ್ ಕೋಮ್ ಬೇಡ ನನಗೆ ಜಾಸ್ತಿ, ಫ್ರಂಟ್ ಅಲ್ಲಿ ತುಂಬಾ ಬಫ್ ಎಲ್ಲ ಬೇಡ ಅಂತ ಹೇಳಿದ್ರೆ ಕ್ಲೈಂಟ್, ಸೊ ಈ ಟೆಕ್ನಿಕ್ಸ್ ನ ಫಾಲೋ ಮಾಡಬಹುದು. ಫಾರ್ ಎಕ್ಸಾಂಪಲ್, ಸೊ ಈ ರೀತಿ ನೀಟಾಗಿ ಬಾಚ್ಕೊಂಡ್ಬಿಟ್ಟು ನೋಡಿ, ಕಸ್ಟಮರ್ ರೈಟ್ ಹ್ಯಾಂಡ್, ಅವ್ರ ರೈಟ್ ಸೈಡ್ ಇದೀನಿ, ನಾನು ರೈಟ್ ಹ್ಯಾಂಡ್ ಅಲ್ಲಿ ಹೋಲ್ಡ್ ಮಾಡ್ಕೊಂಡು ಈ ರೀತಿ ಟ್ವಿಸ್ಟ್. ಈ ಫಿಂಗರ್ ಬಂದು ನಿಮ್ಮ
ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಬರಬೇಕು ನೋಡಿ. ಸೊ ಇಷ್ಟೇ, ತುಂಬಾ ಎಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಇಷ್ಟು ಸಾಕಾಗುತ್ತೆ, ಇಷ್ಟು ಸಾಕು. ಇದು ತುಂಬಾ ಆಯ್ತು ಮೇಡಮ್ ನಂಗೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಈ ರೀತಿ ಮಾಡ್ಕೊಂಡ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಕಂಟ್ರೋಲ್ ಮಾಡ್ಕೊಳ್ಬೋದು ಕುಂಕುಮದವರು. ಸೊ ಏನಾದ್ರೂ ಇದಾಗಿದೆ ಅಂದ್ರೆ ಈ ರೀತಿ ಫುಲ್ ಮಾಡ್ಕೊಳ್ಬೋದು. ಬಟ್ ಈ ಸೆಕ್ಷನ್ ಇದೆಯಲ್ಲ ಇದು ಫಿನಿಶಿಂಗ್ ಆಗಿ ಬರ್ಬೇಕು. ಓಕೆ, ಸೊ ನೆಕ್ಸ್ಟ್ ಇನ್ ಕೇಸ್ ನಂಗೆ ಈ ರೀತಿ ಬೇಡ, ಫ್ರಂಟ್ ಅಲ್ಲಿ ಬ್ಯಾಕ್ ಮಾಡಿ ಮಾಡ್ಕೊಡಿ ಅಂತ ಹೇಳಿದ್ರೆ ಈ ರೀತಿ ಸೆಕ್ಷನ್ ತಗೊಂಡ್ಬೇಕು. ಸೊ ಈ ರೀತಿ ಇಟ್ಕೊಳ್ಬೇಕು ಮೇಲೆ ನೋಡಿ. 1 2 3 4 ನೋಡಿ ಹೀಗೆ. ಮತ್ತೆ ಸೆಕೆಂಡ್ One, 2, 3, 4. ಸೊ ಅದೇ ರೀತಿ ಶೇಪ್ ಅಲ್ಲೇ ಕೂರಿಸ್ತಾ ಹೋಗ್ಬೇಕು. ಸೊ ಇದು ಲಾಸ್ಟ್ ಒನ್. ಸೊ ಈ ಸೆಕ್ಷನ್ ಮಾಡೋದಿಲ್ಲ ನಾವು, ಯಾಕಂದ್ರೆ ನೀಟ್ ಫಿನಿಶಿಂಗ್ ಬರಲ್ಲ. ನೀವು ಈ ಸೆಕ್ಷನ್ ಮಾಡ್ಬಿಟ್ರೆ ನೀಟ್ ಫಿನಿಶಿಂಗ್ ಬರಲ್ಲ. One, 2, 3, 4. ಸೊ ನೆಕ್ಸ್ಟ್ ಇದನ್ನ ಹಾಗೆ ಕುಮ್ ಮಾಡ್ಕೊಳ್ಬೇಕು. Same position. ட்விஸ்ட் பண்ணிடலாமா? ஒரே ஒரு ட்விஸ்ட். எப்படி பண்ணீங்க? ಯಾವಾಗ ಮಾಡಿದೆ கையில சொல்லி கொடுங்க. ஆமா அப்படிதான். பின்ஸ் கொடி. ಪಟಾಕಿ ಪಟಾಕಿ ಹೊಡೆದ್ರು ಅಂದೆ. ಎರಡು ಒಂದೇ ಸೈಡ್ ಹಾಕಿದ್ರಿ ಏನಕ್ಕ? ಎರಡು ಒಂದೇ ಸೈಡ್ ಹಾಕಿದ್ರಾ? ಹೌದು. ಸೊ ಇವರಿಗೆ ಹೇರು ತುಂಬಾ ಜಾಸ್ತಿ ಇದೆ ಅಂತ ಹೇಳುವಾಗ ನಾವು ತುಂಬಾ ದೊಡ್ಡ ಬನ್ ಹಾಕಿದ್ರೆ ಏನಾಗುತ್ತೆ, ಬನ್ ತುಂಬಾ ದೊಡ್ಡದಾಗಿ ಕಾಣುತ್ತೆ. ಸೊ ಅವಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ, ಹೇರ್ ತುಂಬಾ ದೊಡ್ಡದಿದ್ರೆ ಸ್ವಲ್ಪ ಮೀಡಿಯಂ ಬನ್ನ ಯೂಸ್ ಮಾಡ್ತೀನಿ. ಇಲ್ಲ ಹೇರ್ ತುಂಬಾ ಚಿಕ್ಕದಾಗಿದೆ ಅಂತ ಹೇಳುವಾಗ ಸ್ವಲ್ಪ ದೊಡ್ಡ ಬನ್ ಯೂಸ್. ಯಾಕೆಂದ್ರೆ ಇದರಲ್ಲಿ ಅವ್ರ ಹೇರ್ ಕೂಡ ವಾಲ್ಯೂಮ್ ಜಾಸ್ತಿ ಇರುತ್ತೆ. ನಾವು ದಪ್ಪದಾಗಿರೋ ಬನ್ ಯೂಸ್ ಮಾಡಿದ್ರೆ ತುಂಬಾ ದೊಡ್ಡ ಬನ್ನಾಗಿ ಕಾಣುತ್ತೆ, ಅವಾಗ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಕ್ಕೆ. ಸೊ ಹಾಗಾಗಿ ಏನ್ ಮಾಡ್ತೀನಿ, ಹೇರ್ ತುಂಬಾ ಕಮ್ಮಿ ಇದ್ದಾಗ ಸ್ವಲ್ಪ ದೊಡ್ಡ ಬನ್ನ ಯೂಸ್ ಮಾಡ್ತೀನಿ. ಸೊ ನಾನು ಇವಾಗ ಇಲ್ಲಿ ಮೀಡಿಯಂ ಬನ್ನ ಯೂಸ್ ಮಾಡ್ತೀನಿ. ನೋಡೋಣ. ಸೊ ಫಸ್ಟಿಗೆ ಈ ರೀತಿ ಲಾಕ್ ಮಾಡ್ಕೊಳ್ಳಿ. ಇದು ಯುಪಿನ್, ಸ್ಮಾಲ್ ಯುಪಿನ್ ಒಂದು ಬರುತ್ತೆ, ದೊಡ್ಡ ಯುಪಿನ್ ಬರುತ್ತೆ. ಸೊ ನಾನು ಇದಕ್ಕೋಸ್ಕರ ದೊಡ್ಡ ಯುಪಿನ್ ಯೂಸ್ ಮಾಡ್ತೀನಿ. ಸೊ ನೀವು ಪಿನ್ ಎಲ್ಲ ತಗೊಳ್ಳುವಾಗ ಇಲ್ಲಿ ನೋಡ್ಕೊಂಡು ತಗೊಳ್ಳಿ. ಇಲ್ಲಿ ಇನ್ ಕೇಸ್ ನಿಮ್ಗೆ ಬಾಲ್ ತರ ಎಲ್ಲ ಬರುತ್ತೆ, ಅದಿದ್ರೆ ತುಂಬಾ ಸಾಫ್ಟ್, ನೀವು ಕೂರ್ಸಿದ್ರೆ ಕೂರಲ್ಲ. ಸೊ ಯಾಕೆ ಸಾಫ್ಟ್ ತಗೋತಾರೆ ಅಂದ್ರೆ ಈ ರೀತಿ ಹಾಕುವಾಗ ಚುಚ್ಚುತ್ತೆ ಅಂತ. ಬಟ್ ಕೇರ್ಫುಲ್ ಆಗಿ ಹಾಕಿದ್ರೆ ನಿಮ್ಗೆ ಆ ತರ ಪ್ರಾಬ್ಲಮ್ಸ್ ಏನೂ ಆಗಲ್ಲ. ಇದೆಲ್ಲ ಸ್ವಲ್ಪ ರಫ್ ಇರುತ್ತೆ. ಓಕೆ, ನೋಡ್ಕೊಂಡು ಹಾಕಿ. ಸೊ ಯುಪಿನ್ ನ ಸೆಕ್ಯೂರ್ ಮಾಡ್ಬೇಕಿದ್ರೆ ಈ ರೀತಿ ತಗೊಂಡ್ಬೇಕು, ಹೀಗೆ ಒಳಗೆ ಲಾಕ್ ಮಾಡ್ಬೇಕು.
ಇಟ್ಕೊಂಡು ಹೀಗೆ ಲಾಕ್ ಮಾಡಿ. ಬನ್ಸ್ ಫಸ್ಟ್ ಹಾಕ್ಬೇಕು. ಹೌದು, ಫಸ್ಟ್ ಇದನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕಲ್ವಾ ನಾವು, ಆಮೇಲೆ ಹೇರ್ ಸ್ಟೈಲ್ಗೆ ಹೋಗ್ಬೇಕು. ಫಸ್ಟ್ ಇದನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು. ಸೊ 4 ಸೈಡನ್ನ ಈ ರೀತಿ ಸೆಕ್ಯೂರ್ ಆಗಿ ಕುತ್ಕೊಂತು ಬನ್ನು. ಸೊ ನೆಕ್ಸ್ಟ್ ಇವ್ರನ್ನ ಸ್ವಲ್ಪ ಕಟ್ನ ಕೆಳಗೆ ಬಗ್ಸಕ್ ಹೇಳ್ಬೇಕು. ಹಾಕೊಂತೀನಿ ನಾನು ಈ ರೀತಿ ಮಿಡಲ್ ಇಂದ 2 ಪಾರ್ಟಿಷನ್ ತಗೊಂಡು, ಸೊ ಇದನ್ನ ನೀಟಾಗಿ ಈ ರೀತಿ ಕುಕ್ ಮಾಡ್ಕೊಳ್ಬೇಕು, ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ಬ್ಲಾಕ್ ಕಲರ್ ಹಾಕಿರ್ತೀವಲ್ಲ ಒಳಗಡೆ ಕಾಣಬಾರ್ದು. ಸೊ ಒಂದ್ ಕಡೆ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಒಂದ್ ಕಡೆ ತುಂಬಾ ತೆಳುಗಿದ್ದು ಕಾಣಿಸ್ತಾ ಇರುತ್ತೆ, ಅದೆಲ್ಲ ಅವಾಯ್ಡ್ ಮಾಡ್ಕೊಳ್ಬೇಕು. ಸೊ ನೀಟಾಗಿ ಮಿಡಲ್ ತಗೋಬೇಕು, ಇಲ್ಲ ಅಂತಂದ್ರೆ ಆ ಕಡೆ ಈ ಕಡೆ ನೀಟಾಗಿ ಕಾಣಿಸಲ್ಲ. ಈ ರೀತಿ ಚಿಕ್ಕ ಚಿಕ್ಕದಿರೋ ಕೂದಲನ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ಇಲ್ಲಿರೋ ಎಕ್ಸ್ಟ್ರಾ ಹೇರ್ನ ಈ ರೀತಿ ಟ್ವಿಸ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಒಳಗಡೆನೆ ಹೋಗೋ ತರ ಟ್ವಿಸ್ಟ್. अभी तो उसका हेयर छोटा है ना, राउंड करके जितना तक आएगा उतना तक क्लिप डाल देना. हाँ बस. सही तेरी है. ಆಗಿದೆ ಹೇರ್ ಸ್ಟೈಲ್ ಎಲ್ಲ ಅಂತ ಹೇಳುವಾಗ ಹೊಸಿ ಪ್ಲಸ್ ಶೈನಿಂಗ್ ಸ್ಪ್ರೇ ಇದು ಹಾಕೋದ್ರಿಂದ ನಿಮಗೆ ಇಷ್ಟೇ. ಸೊ ನಿಮ್ಗೆ ಆ ಶೈನಿಂಗ್ ಕಾಣಿಸ್ತಿದ್ಯಾ? ಹಾಕಿದ್ಮೇಲೆ ಶೈನಿಂಗ್ ಕಾಣಿಸ್ತಿದ್ಯಾ? ಸೊ ರನ್ ಫಿನಿಶ್. ಸೊ ಇದು ನೆಕ್ಸ್ಟ್ ಇನ್ನೊಂದು ಹೇರ್ ಸ್ಟೈಲು. ಇದು ಬಂದು ನಿಮಗೆ ಪಾರ್ಟಿ ಹೇರ್ ಸ್ಟೈಲ್ ಅಂತ ಕರೀತಾರೆ. ಸೊ ಇದು ಪಾರ್ಟಿನಲ್ಲಿ ನೀವೆಲ್ಲ ಯೂಸ್ ಮಾಡ್ಬೋದು, ಈ ಥರ ಹೇರ್ ಸ್ಟೈಲ್ನ ಹಾಕ್ಬೋದು. ಸೊ ಇದೇನು ಮಾಡಬೇಕಂದ್ರೆ ಫುಲ್ ಬಫ್ನ ಎತ್ಕೊಂಡ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಬೇಕು ಮಿಡಲಲ್ಲಿ. ಕೆಳಗಡೆ ಕೂದಲು ಸ್ವಲ್ಪ, ಮೇಲೆ ಕೂದಲು ಸ್ವಲ್ಪ ಇಟ್ಕೊಂಡು ಸೊ ರಬ್ಬರ್ ಬ್ಯಾಂಡ್ ಹಾಕಿ ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳಿ. ಕೆಳಗಡೆನೂ ಕೂಡ ಇದೇ ಥರನೇ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಇವಾಗ ನಾನು ಈಗ ಆಲ್ರೆಡಿ ತೋರಿಸ್ದೆ ಅಲ್ವಾ, ರೌಂಡ್ ಬನ್ನ ಹಾಕೋದಕ್ಕೆ ಒಂದು ಬನ್ನನ್ನು ಇಟ್ಕೊಂಡಿದ್ದೆ, ರೋಸ್ ಬಫ್ನ ಹಾಕೋದಕ್ಕೆ. ಸೊ ಅದೇ ಥರದ್ದು ನಿಮ್ಗೆ ಇಲ್ಲೊಂದು ನೆಟ್ ತೊಗೊಬೇಕು. ಸೊ ರೌಂಡ್ಗಿರೋದೇ ತೊಗೊಂಡಿರ್ತೀನಿ, ಯಾಕಂದರೆ ಈ ಹೇರ್ ಸ್ಟೈಲ್ಗೆ ಕಂಪಲ್ಸರಿ ಹಾಕಿದ್ರೆ ನಿಮ್ಗೆ ಒಂದೊಳ್ಳೆ ಶೇಪ್ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ಬಿಡ್ತೀನಿ, ಅದಕ್ಕೆ ಮಧ್ಯಕ್ಕೆ ತೊಗೊಂಡು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಮೇಲೆ ಮತ್ತು ಕೆಳಗಡೆ ಎರಡೂ ಕಡೆನೂ ಇದನ್ನು ಸೇರಿಸ್ತೀನಿ. 2 ಪೋನಿ ಹಾಕಿದ್ನಲ್ವಾ, ಆ ಪೋನಿ ಮಧ್ಯೆ ಇದನ್ನು ಕೂಡ ಸೇರಿಸ್ಕೊತೀನಿ. ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಅರ್ಧಕ್ಕೆ ಅಂದರೆ ಎಲ್ಲ ಕೂದಲು ಒಂದು ಕಡೆಗೆ, ಲೆಫ್ಟ್ ಆರ್ ರೈಟ್ ನಿಮಗೆ ಯಾವುದು ಕಡೆ ಇಷ್ಟ ಆಗುತ್ತೋ ಆ ಕಡೆ ಮಾಡ್ಕೊಳ್ಬೋದು. ಸೊ ನಾನು ಇಲ್ಲಿ ಕಡೆ ಲೆಫ್ಟ್ ಸೈಡ್ಗೆ ಫುಲ್ ಹೇರ್ನ ಲೆಫ್ಟ್ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಫುಲ್ಲು ಆ ಬನ್ನಿಗೆ ಮತ್ತು ನಾನು ಲೆಫ್ಟ್ ಸೈಡ್ ತೊಗೊಂಡಿದ್ದೀನಿ ಆ ಹೇರ್ಗೆ ಸೇರಿಸಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ತೀನಿ. ಸೊ ಯಾಕೆ ಇಲ್ಲಿ ರಬ್ಬರ್ ಬ್ಯಾಂಡ್ನ ಹಾಕೋದು ಅಂತ ಹೇಳೋದಾದರೆ ಅದು ನೀಟಾಗಿ ಸ್ಟಿಫಾಗಿ ಕುತ್ಕೊಳ್ಳುತ್ತೆ, ಆ ಕಡೆ ಈ ಕಡೆ ಹೋಗಲ್ಲ ಅಂತೇಳಿ. ಅದು ಹಾಕಿದ ನಂತರನೂ ಕೂಡ ನೀವು ಯು ಪಿನ್ನ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಬೇಕು. ಸೊ ಯು ಪಿನ್ ಹಾಕೋದ್ರಿಂದ ನಿಮಗೆ ಅದು ಆ ಕಡೆ ಈ ಕಡೆ ಶೇಪ್ ಸ್ಟ್ರೈಟಾಗೇ ಇರಬೇಕಲ್ವ, ಆ ಕಡೆ ಈ ಕಡೆ ಹೋಗಲ್ಲ. ಅದಾದಮೇಲೆ ಈಗ ನಾವು ಎಡಗಡೆ ಹಾಕಿದ್ವಲ್ಲ ಆ ಕೂದಲನ್ನ ಪೂರ್ತಿಯಾಗಿ ಈ ಕಡೆಗೆ ತೊಗೊಂಡು ಬರಬೇಕು. ಈ ಕಡೆ ಕೂದಲು ಕೂಡ ಸ್ವಲ್ಪ ತುದಿನಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಸ್ವಲ್ಪ ಲಾಂಗ್ ಏನಾದರೂ ಕೂದಲು ಇತ್ತು ಅಂತ ಹೇಳಿದ್ರೆ ಅದನ್ನ ರಬ್ಬರ್ ಬ್ಯಾಂಡ್ ಹಾಕಿ ಒಳಗಡೆ ಟ್ವಿಸ್ಟ್ ಮಾಡಿ ಅಲ್ಲಿ ಬಫ್ ಹಾಕ್ತೀವಲ್ಲ ಒಳಗಡೆ, ಅದ್ರೊಳಗಡೆ ಬೇಕಾದ್ರೆ ನೀವು ಅದನ್ನ ಸೇರಿಸ್ಕೊಳ್ಬೋದು. ನೋಡಿ ಈ ರೀತಿ ಫ್ಲಾಟಾಗಿ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಕೂದಲನ್ನ ಮಾಡಿಕೊಂಡು ಸೊ ಅದ್ರ ಒಳಗಡೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಕೂದಲಿದ್ರೆ ತಳ್ಕೊಳ್ಬೋದು. ಸೊ ಈ ರೀತಿ ಮಾಡಿದ್ಮೇಲೆ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾವ ರೀತಿ ಒಳಗಡೆ ಫೋಲ್ಡ್ ಮಾಡಿ ಹಾಕೋದು ಅಂತೇಳಿ. ಮತ್ತು ಇದನ್ನು ಕೂಡ ನಾವು ಯು ಪಿನಲ್ಲೇ ನೀಟಾಗಿ ಸೆಕ್ಯೂರ್ ಮಾಡಬೇಕು. ಸೊ ಮೇಲೆ ಕೆಳಗಡೆ ಮತ್ತು ಆ ಕಡೆ ಸೈಡು, ಆ ಕಡೆ ಒಂದು ನೀಟಾಗಿ ರಬ್ಬರ್ ಬ್ಯಾಂಡ್ಸ್ ಕಾಣ್ತಾ ಇರುತ್ತೆ, ಅದನ್ನು ಕವರ್ ಮಾಡೋದಕ್ಕೆ ಫ್ಲವರ್ಸ್ ಏನಾದರೂ ಇಟ್ಕೊಳ್ಳಿ. ಸೊ ಫಸ್ಟಿಗೆ ನೋಡಿ ಈ ರೀತಿ ಮೇಲೆ ಮತ್ತು ಕೆಳಗಡೆ, ಮತ್ತು ಆ ಶೇಪ್ ಹಾಗೆ ಮೇಂಟೈನ್ ಆಗಬೇಕು. ಒಂದು ಕಡೆ ಚಿಕ್ಕದಾಗಿ ಅಥವಾ ಆ ಶೇಪ್ ಲೆಸ್ ಆಗೋ ಥರ ಎಲ್ಲ ಮಾಡಬಾರ್ದು. ಆ ಉದ್ದಕ್ಕೆ ಒಂದು ಲೈನ್ ಬಂದಿದೆಯಲ್ವಾ, ಆ ಲೈನ್ ಕರೆಕ್ಟಾಗಿ ಹಾಗೆ ಬರಬೇಕು. ಸೊ ಆ ರೀತಿ ಬಂದ್ರೇ ಅದು ಲುಕ್ಕು ಈ ಹೇರ್ ಸ್ಟೈಲ್ಗೆ. ಓಕೆ, ಸೊ ಫ್ರಂಟಲ್ಲಿ ಬೇಕಿದ್ರೆ ನೀವೇನಾದರೂ ಹೇರ್ಸ್ ಬಿಡೋದು, ಶಾರ್ಟ್ ಹೇರ್ ಥರ ಕರ್ಲ್ಸ್ ಎಲ್ಲ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದಕ್ಕೆ ಫ್ಲವರ್ ಅಂತ ಹೇಳಿದ್ರೆ ನೀವು ಯಾವುದಾದ್ರು ಸ್ಟೋನ್ದು ಸೈಡ್ಸಲ್ಲಿ ಮಾತ್ರ ಇಡಬೇಕು. ಸೈಡ್ಸಲ್ಲಿ ಯಾಕೆಂದರೆ ನಾವು ಹಾಕಿರೋ ರಬ್ಬರ್ ಬ್ಯಾಂಡ್ಸ್ ಅದನ್ನ ಟ್ವಿಸ್ಟ್ ಮಾಡಿದ್ದೀವಲ್ಲ ಈ ಕಡೆಯಿಂದ ಆ ಕಡೆಗೆ, ಅದು ಬಂದು ನೀಟಾಗಿ ಕಾಣುತ್ತೆ. ಸೊ ಹಾಗಾಗಿ ಅದು ಕಾಣಬಾರ್ದು ಅನ್ನೋದಕ್ಕೋಸ್ಕರ ನಾವು ನೀಟಾಗಿ ಫ್ಲವರ್ನ ಹಾಕಿ ನೋಡಿ ನಾನು ಈ ಥರ ತೋರಿಸ್ತೀನಿ. ಅದಿಲ್ಲ ಅಂತ ಹೇಳಿದ್ರೆ ನೀವು ಈ ಕಡೆ ಒಂದು ಸೈಡ್ ರೋಸ್ನ ಕೂಡ ಬೇಕಾದರೆ ನೀವು ಇಕ್ಕೊಳ್ಬೋದು. ಇದೆಲ್ಲ ಹಾಕಿದ ತಕ್ಷಣ ನೀಟಾಗಿ ನೀವು ಒಂದು ಶೈನಿಂಗ್ ಸ್ಪ್ರೇ ಹೊಡೆದ್ರೆ ನಿಮಗೆ ಒಂದು ಪಾರ್ಟಿ ಹೇರ್ ಸ್ಟೈಲ್ ರೆಡಿ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ.